ಇದು ನೋಡಿ ಹೇಗಿದೆ. ಕೆಲಸ ಇಲ್ವಾ? ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರೈಡ್ ಏನಂತಂದ್ರೆ, ರೈಡಲ್ಲಿ ಆ್ಯಕ್ಚುಲಿ ಇವತ್ತು ಹೋಗ್ತಿರೋದು ನನ್ನ ಬೈಕ್ದು ಸೆಕೆಂಡ್ ಸರ್ವಿಸ್ ಇದೆ. ನೀವು ನೋಡ್ಬೋದು 6200 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಇನ್ನೂ 2000 ಕಿಲೋಮೀಟರ್ ಇದೆ ಸರ್ವಿಸು. ಬಟ್ ನಾನು ಈ ಬೈಕ್ಸ್ನ ತುಂಬ ಲಾಂಗ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಅರ್ಲಿನೇ ಹೋಗ್ತಿದ್ದೀನಿ ಬೈಕ್ ಸರ್ವಿಸ್ಗೆ. ಹಾಗೆ ನನ್ನ ಬೈಕ್ದೊಂದು ಕಂಪ್ಲೇಂಟ್ ಇತ್ತು, ಸೆಲ್ಫ್ದು ಆಗ್ತಿದ್ದಿಲ್ಲ ಸರಿಯಾಗಿ. ಸೊ ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಲಾಸ್ಟ್ ಟೈಮ್. ಬಟ್ ಲಾಸ್ಟ್ ವೀಕಿಂದ ಹಾಗೆ ರಿಪೀಟ್ ಆಗ್ತಿದೆ. ಅದು ಸರ್ವಿಸ್ ಮಾಡಿಸ್ಕೊಂಡು ಅದೊಂದು ಕಂಪ್ಲೇಂಟ್ನ ಸಾಲ್ವ್ ಮಾಡ್ಕೊಂಡು ಬರಬೇಕು. ಯಾಕಂದರೆ ಲಾಸ್ಟ್ ಟೈಮು ಒಂದು ರಾಯಚೂರಿಗೆ ಹೋಗಿದ್ದೆ. ಹಾಗೆ ಒಂದು ಲೋಕಲ್ ರೈಡ್ ಇತ್ತು. ರೈಡಲ್ಲಿ ಹೋದಾಗ 20 ಕಿಲೋಮೀಟರ್ ರನ್ ಮಾಡಿದ್ದೀನಿ ಬೈಕು. ಫ್ರೆಂಡ್ಸ್ ಎಲ್ಲ ಮುಂದಡೆ ಇದ್ದರು. ನಾನು ಬರಬೇಕಾದ್ರೆ ಬೈಕೇ ಆನ್ ಆಗ್ತಿಲ್ಲ. ಹಾರ್ಡ್ಲಿ ಒಂದು 5 to 10 ಮಿನಿಟ್ಸ್ ಅಲ್ಲೇ ವೇಟ್ ಮಾಡಿದ್ದೆ ನಾನು ಕಾರ್ಟಿಗೆ. ಇಲ್ಲಿ ಸೆಲ್ಫ್ ಆಗ್ತಿದ್ದಿಲ್ಲ ಅವಾಗ. ಅದ್ರಿಗೋಸ್ಕರ ಅದೊಂದು ಮಾಡಿಸ್ಕೊಂಡು ಸರ್ವಿಸ್ ಒಂದು ಮಾಡಿಸ್ಕೊಂಡು ಬರಬೇಕು. ಸರ್ವಿಸ್ ಇಂಟರ್ವಲ್ ಅಂತಿದೆ. ಹೋಗ್ತಿರೋದು ನಮಗೆ ಬಿಜಾಪುರ. ಬೆಳಗ್ಗೆ 7 ಗಂಟೆ ಆಗಿದೆ ಇವಾಗ. ಇಲ್ಲಿಂದ ಬಿಜಾಪುರ ಅಲ್ಲಿ ಒಂದು 220 ಕಿಲೋಮೀಟರ್ ಆಗುತ್ತೆ ಎಷ್ಟೋ ರೂಮು ಇಲ್ಲಿಂದ. ಎಲ್ಲಿ ಸ್ಟಾಪ್ ಮಾಡಲಾರ್ದ್ರೆ ಸಿಂಗಲ್ ಸ್ಟೇಜು ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೈವೇದಲ್ಲಿ ಇದೇ ಥರ ಕಂಪ್ಲೇಂಟ್ ಬರ್ತಿದ್ರೆ ತುಂಬ ಇರಿಟೇಟ್ ಆಗುತ್ತೆ. ಯಾಕಂದರೆ ನಾನು ತೊಗೊಂಡಿರೋ ಇದುವರೆಗೆ ಯಾವುದೇ ಬೈಕ್ಸಲ್ಲೂ ಈ ಥರ ಆಗಿದ್ದಿಲ್ಲ. ಬಟ್ ಇದು ಯಾಕೇನು ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮು ಈ ಬೈಕಲ್ಲಿ ನನಗೆ ಈ ಕಂಪ್ಲೇಂಟ್ ಬರ್ತಿರೋದು. ನೋಡೋಣ, ಚೆಕ್ ಮಾಡಿಸ್ಕೊಂಡು ನಾವು ಸರ್ವಿಸ್ ಒಂದು ಮಾಡಿಸ್ಕೊಂಬರೋಣಂತೆ. 2 ತಾಸು 10 ನಿಮಿಷ, 2 hours 10 minutes. ಬಿಜಾಪುರ ರೀಚ್ ಆಗಿದ್ದೀನಿ ಇವಾಗ ತಾನೆ. 2 hours 15 minutes ಅಲ್ಲಿ 210 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರೋದು ಇವತ್ತು. ಬಿಜಾಪುರ ಎಂಟ್ರೆನ್ಸಲ್ಲಿ ಇರೋದು ನಾನು ಇವಾಗ. ಟೋಲೆಲ್ಲ ಏನಾಗ್ಬಿಡ್ತಾ ಗೊತ್ತಾ, ತೋರಿಸ್ತೀನಿ ನಿಮಗೆ. ವೆಹಿಕಲ್ಸ್ ಎಲ್ಲ ಈ ಥರ ಲೆಫ್ಟ್ ಸೈಡ್ ಬಂದು ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿ ಬೈಕ್ ಹೋಗ್ಲಿಕ್ಕೆ ಪ್ಲೇಸ್ ಇದೆ ಅಂತ ನಂಗೆ ಗೊತ್ತಾಗಲ್ಲ. ಯಾರಾದರೂ ಬಂದರೆ ಸ್ಟ್ರೇಟ್ ಹಾಗೆ ಟೋಲ್ ಹತ್ರ ಹೊಡಿತಾರೆ ಗಾಡಿ. ಅದು ಗೊತ್ತಾಗಲ್ಲ ಆ್ಯಕ್ಚುಲಿ ಬೈಕರ್ಸ್ಗೆ ಅಲ್ಲಿ ವೇ ಇದೆ ಅಂತಂದು ಆ ವೇ ಬೋರ್ಡ್ನ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವರು. ಅಲ್ಲೇನಾಗುತ್ತೆ ನಮಗೆ ದಾರಿ ಗೊತ್ತಾಗಲ್ಲ ಸರಿಯಾಗಿ. ವಿಜಯಪುರ ಅಂತಲೂ ಕರೀತಾರೆ ಇದಕ್ಕೆ. ಬಿಜಾಪುರ ಅಥವಾ ವಿಜಯಪುರ ಒಂದು. ಇದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಇರೋದ್ರಿಂದ ಅಷ್ಟಕ್ಕೊಂದು ಬ್ರೇಕ್ ಪ್ಯಾಡ್ಸ್ ಸರಿಯಾಗಿಲ್ಲ. ನೆಕ್ಸ್ಟ್ ಟೈಮ್ ಅಪ್ಗ್ರೇಡ್ ಆದರೆ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ಗೆ ಅಪ್ಗ್ರೇಡ್ ಆಗಬೇಕು. ಯಾಕಂದರೆ ಬ್ರೇಕ್ ಹಿಡ್ದಾಗಿದ್ದು ಬ್ಲಾಕ್ ಆಗ್ತಿದೆ ಅದು. ಆಮೇಲೆ ಇದು ನಾನು ಹಾಕ್ಸಿರೋದು ಆಫ್ಟರ್ ಮಾರ್ಕೆಟ್ ಬ್ರೇಕ್ ಪ್ಯಾಡ್ಸ್. ಇದು 66 bhp 66 bhp or 66 hp. ಆದರ್ಶ ಲಾಡ್ಜ್ ಗ್ರ್ಯಾಂಡ್ ಫ್ಯಾಮಿಲಿ ಹೊಸಾನ. ಇದು ನೋಡಿ ಹೇಗಿದೆ, ಚೆನ್ನಾಗಿ ಗ್ರಾಫಿಕ್ಸ್ ಬೈ ಮೋಟೋ ಟ್ರಾಂಚ್. ಡ್ಯೂಕ್ ಇವು ಫಸ್ಟ್ ಜನ್ ಡ್ಯೂಕೆಲ್ಲ ಭಾರಿ ಚೆನ್ನಾಗಿತ್ತು. ಎಲ್ಲ ಏನೋ ಮಾಡಿ ಹಾಳು ಮಾಡಿಬಿಟ್ಟಿದ್ದಾನೆ ಗಾಡಿ. ಇದೂ ಪರವಾಗಿಲ್ಲ. ಬಟ್ ಇವಾಗ ಬಿಟ್ಟಿರೋದು ಏನು ಬಿಟ್ಟಿದೆ ನೋಡಿ, ಐಕೆ ಟೈಮಲ್ಲಿ ಏನೋ ಒಂಥರ ಮಾಡ್ಕೊತ ಹೋಗ್ತಾನೆ ನಾನು. ಲೆಫ್ಟ್, ಯಾ ಗಾಟ್ ಇಟ್. ಇದು ಶೋರೂಮ್ ಇದೆ. ಗುಡ್ ಮಾರ್ನಿಂಗ್. ಬಂತು ಮೂವತ್ತಾಯ್ತು. ಅಲ್ಲ ಎಂಟ್ರೆನ್ಸ್ ಹತ್ರ ಸ್ಟಾಪ್ ಮಾಡಿದ್ದೆ. ಇದ್ರದ್ದು ರೇಡಿಯೇಟರ್ ಗಾರ್ಡ್ ಹತ್ರ ಫುಲ್ ಓಡ್ತಿತ್ತು.
ಮತ್ತು ಸ್ಲಶ್ ಕವರ್. ಇವಾಗ ತಾನೇ ಜಸ್ಟ್ ಸರ್ವಿಸ್ ಮಾಡ್ಕೊಂಡು KTM ಶೋರೂಮಿಂದ ನಾನು ಬಿಟ್ಟು ಮನೆ ಕಡೆ ಹೊರಡ್ತಿದ್ದೀನಿ. ಬಿಜಾಪುರದಲ್ಲಿ ಶೋರೂಮಿಗೆ ಬಂದಿದ್ದೆ. ಸರ್ವಿಸ್ ಎಲ್ಲ ಆಯಿತು. ಇಂಜಿನ್ ಆಯಿಲ್ ಚೇಂಜು, ಹಾಗೆ ಫ್ರಂಟ್ ಹೆಡ್ಲೈಟಿಂದು ಏನೋ ಇಷ್ಟು ಹಾಗೆ ಹೆಡ್ಲೈಟ್ ಗ್ರಿಲ್ ಅಂದರೆ ಫ್ರಂಟ್ ಹೆಡ್ಲೈಟ್ ಏನಿದೆ ನೋಡಿ, ಅದಕ್ಕೆ ಫ್ರಂಟ್ ಟೈರಿಂದ ಕಂಪ್ಲೀಟಾಗಿ ನಿಮಗೆ ಫುಲ್ಲು ಸ್ಲಾಶ್ ಕೆಸರು ಎಲ್ಲ ಬರೋದು, ಮಡ್ಡೆಲ್ಲ ಹೊಡೆಯೋದು. ಹಾಗಾಗಿ ಅದು ಅಷ್ಟು ಕ್ಲೀನಾಗಿ ಇರ್ತಿದ್ದಿಲ್ಲ. ಅದ್ರಗೋಸ್ಕರ ಫ್ರಂಟ್ ಹೆಡ್ಲೈಟ್ ಗಾರ್ಡ್ ಒಂದು ಹಾಕ್ಸ್ಕೊಂಡಿದ್ದೆ. ಅದಾದ ನಂತರ ಫ್ರಂಟ್ ಫೆಂಡರ್ ಕೆಳಗಡೆ ಒಂದು ಇದು ಬರುತ್ತೆ ಮಡ್ಗಾಡ್ದು, ಅಂದರೆ ಫುಲ್ ಮಡ್ಗಾಡ್ ಬರುತ್ತೆ. ಆ ಫುಲ್ ಮಡ್ಗಾಡ್ ಒಂದು ಹಾಕ್ಸ್ಕೊಂಡಿದ್ದೀನಿ. ಅದೊಂದು ಹಾಕ್ಸ್ಕೊಂಡು ನೆಕ್ಸ್ಟ್ ಹಿಂದ್ಗಡೆ ಸ್ಲಾಶ್ ಎಲ್ಲ ಸೈಡಿಗೆ ಸಿಡಿಬಾರ್ದು ಅಂತ ಅಂದ್ಕೊಂಡು ಹಿಂದ್ಗಡೆ ಮಡ್ಗಾಡ್ ಕೆಳಗಡೆ ಅದನ್ನೊಂದು ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಒಂದು ಪ್ರೊ ಲೀವ್ ಒಂದು ಕೊಟ್ಟಿದ್ದಾರೆ, ಲಾಸ್ಟ್ ಟೈಮ್ ಕೊಟ್ಟಿದ್ದಿಲ್ಲ, ಅದೇ ಥರ ಒಂದು ಪ್ರೊ ಲೀವ್ ಒಂದು ಕೊಟ್ಟಿದ್ದಾರೆ. ಅದೊಂದು ಯೂಸ್ ಮಾಡ್ಕೋಬೋದು ಯಾವಾಗಾದ್ರೆ. ಅದು ಬಿಟ್ಟರೆ ಗಾಡಿ ಎಲ್ಲ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಇಂಜಿನ್ ಆಯಿಲ್ ಚೇಂಜಿಗೆ ನನಗೆ ನಾನು ಪೇ ಮಾಡಿದ್ದು ಏನೋ ಆಯಿಲ್ ಫಿಲ್ಟ್ರಿಗೆ ಮಾತ್ರ ನಾನು ಪೇಮೆಂಟ್ ಮಾಡಿರೋದು. ಬಟ್ ಇವ್ರದ್ದು ಓನ್ಲಿ ಥಿಂಗ್ಸು ಭಾಳ ನನಗೆ ಆಕ್ಸೆಸರೀಸು ಹೆಡ್ಲೈಟಿಂದು ಏನು ಹೆಡ್ಲೈಟ್ ಗಾರ್ಡ್ ಇತ್ತು ನೋಡಿ, ಅದೇ ನನಗೆ 1050 ಬಿದ್ದಿರೋದು. ಅದನ್ನು ಬಿಟ್ಟರೆ ಹಿಂದ್ಗಡೆ ಮಡ್ಗಾಡ್ದು ಒಂದು ಸ್ಲಶ್ ಸಿಡ್ಬಾರ್ದು ಒಂದು ಅದೊಂದು ಕವರ್ಸ್ ಒಂದು ಕೊಟ್ಟಿದ್ದಾರೆ. ಸೊ ಅದೊಂದು 500 1500 ಆಯಿತು. ಅದಾದ ನಂತರ ನೆಕ್ಸ್ಟ್ ಫ್ರಂಟು ಫುಲ್ ಮಡ್ಗಾಡ್ ಒಂದು ಸ್ವಲ್ಪ ಮಡ್ಗಾಡ್ ಫಿಟ್ಟಿಂಗ್ ದಿನ ಸೌಂಡ್ ಬರ್ತಿದೆ. ನೋಡ್ಬೇಕಾ ಸೌಂಡ್ ಯಾವುದ್ರದ್ದು ಗೊತ್ತಾಗ್ತಿಲ್ಲ. ಬಟ್ ವೈಬ್ರೇಷನ್ಸ್ ಅಂತೂ ಇರುತ್ತೆ ನಿಮಗೆ. ಈ ಥರ ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡ್ರೆ ವೈಬ್ರೇಷನ್ಸ್ ಅಂತೂ ಬಂದೇ ಬರುತ್ತೆ. ಸೊ ವೈಬ್ರೇಷನ್ ನಮಗೆ ಫೀಲ್ ಆಗುತ್ತೆ. ಅದು ಸರ್ವಿಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್ವಿಸ್ ಎಲ್ಲ. ಸ್ಯಾಟಿಸ್ಫೈಡ್. ಬೆಳಗ್ಗೆ ಹೋದ ತಕ್ಷಣ ಪಾಪ ನಾನು ಬೈಕ್ ತೊಗೊಂಡು ಅವರೇ ಸರ್ವಿಸ್ ಮಾಡಿಕೊಟ್ರು. ಎಷ್ಟೊಂದು ರೋಡ್ ಬ್ರೇಕ್ಸ್ ಹಾಕ್ಬಿಟ್ರು ಮಾರ ಇಲ್ಲಿ ಎಕ್ಸಿಟಲ್ಲಿ. ಮೊನ್ನೆ ಇಂಜಿನ್ ಆಯಿಲ್ದು ಸರ್ವಿಸ್ ಕಾಸ್ಟ್ ಬಂದು ಆಲ್ಮೋಸ್ಟ್ ಒಂದು 2,000-2,500 ಆಗುತ್ತೆ ನಿಮಗೆ ಪೇಯ್ಡ್ ಸರ್ವಿಸ್ ಆದರೆ. ಫ್ರೀ ಸರ್ವಿಸ್ ಆದರೆ ನಿಮಗೆ 1800 ಫ್ರೀ ಸರ್ವಿಸ್ ಆಗುತ್ತೆ ನಿಮಗೆ. ಅದಾದ ನಂತರ ಆ್ಯಸ್ ಯೂಶ್ವಲ್ ಚೈನ್ ಕ್ಲೀನು, ಚೈನ್ ಲೂಬ್ರಿಕೇಷನ್ಸ್, ಅದಕ್ಕೆಲ್ಲ ಚಾರ್ಜಸ್ ಅದೊಂದು 270 ಹಾಕಿದ್ರು, ಅವು ಇನ್ಕ್ಲೂಡಿಂಗ್ ವಾಟರ್ ಸರ್ವಿಸ್. ಹಾಗೆ ಚೈನ್ ಅಡ್ಜಸ್ಟ್ಮೆಂಟಿಂಗು ಮಾಡಿಕೊಟ್ಟಿದ್ದಾರೆ ಅವರೆಲ್ಲ. ತುಂಬ ಇದೆ ಬಿಸಿಲು. ನೀರಿದೆ ಪರವಾಗಿಲ್ಲ, ಆಗೋದಾಗಿದ್ರು. ನೀರು ಪರವಾಗಿಲ್ಲ, ನೀರಿದೆ, ಇನ್ನೂ ಅಷ್ಟು ಡ್ರೈ ಏನಾಗಿಲ್ಲ, ಚೆನ್ನಾಗಿದೆ. ಬ್ಯೂಟಿಫುಲ್. ಆಲಮಟ್ಟಿ ಡ್ಯಾಮ್ ನಮ್ಮ ಗಂಗಾವತಿಯಿಂದ 130 ಕಿಲೋಮೀಟರ್ ಆಗುತ್ತೆ. ಅಷ್ಟೇ ಒಂದು ಬೈಕ್ ಇವೆಂಟ್ ಇತ್ತು, ಫ್ರೆಂಡ್ಸ್ ಎಲ್ಲ ಆಲಮಟ್ಟಿಗೆ ಹೋಗಿದ್ವಿ. ಆ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ಅದು ಒಂದು ಇಂಡಿಕೇಟರ್ ಹಾಕಲ್ಲ, ಏನೂ ಮಾಡಲ್ಲ. ನೋಡಿ ಇವ್ನು ಹೇಗೆ ಲೆಫ್ಟಿಗೆ ತೊಗೊತಿದ್ದಾನೆ. ಹಾಂ, ಏನು ಕತ್ತಿಲ್ಲ, ಏನು ನೋಡಿ
ಒಂದು ಇಂಡಿಕೇಟರ್ ಹಾಕಲ್ಲ, ಸಡನ್ನಾಗಿ ಲೆಫ್ಟಿಗೆ ಹಾಕತ್ತಾರ, ಇಲ್ಲಂತಂದ್ರೆ ಸಡನ್ನಾಗಿ ರೈಟಿಗೆ ಹಾಕತ್ತಾರ. ಆದ್ದರಿಂದ ಆ ಥರ 3 ಟೈಮ್ಸ್ ಆಗಿದೆ ನನಗೆ. ಹೈ ಸ್ಪೀಡ್ಸಲ್ಲಿದ್ದೆ ನಾನು ನೋಡಿದ್ರೆ. ನನ್ನ ಮಕ್ಕಳು ಏನು ಮಾಡ್ತಾರೋ ಏನಿಲ್ಲ ನೋಡಿ. ಅಲ್ಲೊಂದು ಬರ್ಬೇಕಾದ್ರೆ ಪಾಪ ಒಬ್ಬನು ಬೈಕವನು ಡಿವೈಡರಿಗೆ ಹೊಡೆದೇ ಹಾರಿಬಿಟ್ಟಿದ್ದಾನೆ ಗಾಡಿ. ಏನಾಗಿದೆ ಗೊತ್ತಿಲ್ಲ, ಬಟ್ ಲಕ್ಕಿಲಿ ಏನಾಗ್ಬಾರ್ದು ಅಂತಲೇ ಅನ್ಕೋಬೇಕು ಅಷ್ಟೇ. ಈ ಕಲ್ರು ಮಾತಾಡ್ಕೊಂಡು ಹೋಗ್ತಾರೆ, ಮತ್ತೆ ನಾನು ನಡ್ಕೊಂಡು ನನಗೆ ಮಾತಾಡ್ಸ್ತಾರೆ. ಈಗ ಹೊಡೆದ್ರೆ ನೆಳ್ಳಾದ್ರೂ ಹೊಡ್ತವೆ ಸ್ವಲ್ಪ ಹೊತ್ತು. ಬ್ಲೋ ಶಿವ. ಆಮೇಲೆ ಇಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ ಇವಾಗ. ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಿದೆ. ಒಂದು ಸೈಡ್ ರೋಡ್ ಬ್ಲಾಕ್ ಮಾಡಿ ಇನ್ನೊಂದು ಸೈಡ್ ರೋಡ್ ಬಿಟ್ಟಿದ್ದಾರೆ. ಸರಿಯಾಗಿ ಒಂದು ಗೊತ್ತಾಗಲ್ಲ ನಮಗೆ ನೋಡಿದ್ರೆ. ಈ ಥರ ಬೈಕ್ಸಿಗೆ ಯಾಕೆ ಸಪ್ರೇಟ್ ಮಾಡಿರ್ತಾರೆ ಅಂದರೆ ಬೈಕರ್ಸು ಸ್ಪೆಷಲ್ಲು, ಹಾಗಾಗಿ ಬೈಕರ್ಸ್ಗೆ ಸಪ್ರೇಟ್ ರೂಟೇ ಮಾಡಿರ್ತಾರೆ. ಅದೇ ಫೀಲಿಂಗ್ಸಲ್ಲಿ ನಾವು ರೈಡ್ ಮಾಡ್ಬೇಕಷ್ಟೆ. ಇವಾಗ ತಾನೇ ಗಂಗಾವತಿ ರೀಚ್ ಆಗಿದ್ದೇನೆ ನಾನು. ಇವಾಗ ಟೈಮ್ 5:20. ಅಪ್ ಆ್ಯಂಡ್ ಡೌನ್ 440 ಕಿಲೋಮೀಟ್ರ್ ಆಗಿರೋದು ನನಗೆ. ಸೆಕೆಂಡ್ ಸರ್ವಿಸ್ ಆಯಿತು ಇವಾಗ ಗಾಡಿದು. ನೆಕ್ಸ್ಟ್ ಏನೇ ಸರ್ವಿಸ್ ಇದ್ದರೂ ಥರ್ಡ್ ಸರ್ವಿಸಿಗೆ ಹೋಗ್ಬೇಕು ಅಷ್ಟೇ ನಾನು. ಸರ್ವಿಸ್ ಕಾಸ್ಟ್ ಬಂದು ಇದು ಆಕ್ಸೆಸರೀಸ್ ಸೇರಿಸ್ಕೊಂಡು ನನಗೆ 5,000 ರೂಪಾಯಿ ಬಿಲ್ ಆಗಿರೋದು ಇದು. ಅಂದರೆ ಇದರೊಳಗಡೆ ನಮಗೆ ಲೇಬರ್ ಕಾಸ್ಟ್ ಇರೋಲ್ಲ, ಯಾಕೆಂದರೆ ಫ್ರೀ ಸರ್ವಿಸ್ ಅಲ್ಲ. ಹಾಗಾಗಿ ಅಪ್ ಟು ಥರ್ಡ್ ಸರ್ವಿಸ್ವರೆಗೂ ನಮಗೆ ಲೇಬರ್ ಕಾಸ್ಟ್ ಇರೋಲ್ಲ ಇದರೊಳಗಡೆ. ಜಸ್ಟ್ ಸ್ಪೇರ್ ಪಾರ್ಟ್ಸಿಂದ ಮಾತ್ರ ನಾನು ಪೇ ಮಾಡಿರೋದು. ಫ್ರಂಟ್ ಹೆಡ್ಲೈಟ್ ಗಾರ್ಡು, ಹಾಗೆ ಮಡ್ ಗಾರ್ಡು, ಹಿಂದ್ಗಡೆ ಸ್ಲಶ್ ಸೈಡು ಪ್ಯಾನಸ್ ಟೈಪ್ ಬರುತ್ತೆ ಅದು ಹಿಂದ್ಗಡೆ ಮಡ್ ಗಾರ್ಡ್ ಹತ್ರ. ಸೊ ಅದು ಸೇರಿಸ್ಕೊಂಡು ಚೈನ್ ಲ್ಯೂಬ್ ಎಲ್ಲ ಮಾಡಿದ್ದಾರೆ. ವಾಟರ್ ಸರ್ವಿಸ್ ಎಲ್ಲ ಸೇರಿಸಿ ನನಗೆ 5,000 ಬಿಲ್ ಆಗಿದೆ, ಇನ್ಕ್ಲೂಡಿಂಗ್ ಪ್ರೋ ಲ್ಯೂಬ್ ಸೇರಿಸಿ ನನಗೆ 5,000 ನಾನು ಪೇ ಮಾಡಿರೋದು. ಓಕೆ ಫ್ರೆಂಡ್ಸ್, ಸೇನ್ ನೆಕ್ಸ್ಟ್ ವೀಡಿಯೋ. ಯಾರಿಗಾದ್ರೂ ನನ್ನ ಈ ಯೂಟ್ಯೂಬ್ ವೀಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಮುಂದೆ JP ದ ಬೈಕರ್. Okay friend, thanks for watching. See you in the next video. Okay, bye.